ಈಗ ನನಗೆ ಮಾನ ಮರ್ಯಾದೆ ಹೋಗ್ತದೆ. ನಾನು ಇವಾಗ ಸಾವಿನ ಮೂಲ ನಾನು ಹತ್ತಿದ್ದೀನಿ. ನಾನು ಮಾತ್ರ ವಿಷ ಕುಡಿತೀನಿ, ಇಲ್ಲ ಏನೋ ಮಾಡ್ಕೊಂಡು ನಾನು ಮಾತ್ರ ಇರಲ್ಲ. ಎಲ್ಲಿ ನೋಡೋನು ಎಷ್ಟು ಖುಷಿಯಾಗಿ ಹಬ್ಬ ಮಾಡ್ತಾ ಇದ್ದಾನೆ. ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಿ, ನನ್ನ ಸಾವಿಗೆ ಅವನೇ ಕಾರಣ. ಎಲ್ಲ ಮನೆಗಳನ್ನ ಬಿಟ್ಬಿಟ್ಟು ನಮ್ಮ ಮನೆನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮನುನೇ ನನ್ನ ಸಾವಿಗೆ ಕಾರಣ. ನಾಲ್ಕು ಸೈಟ್ ಮಾಡ್ಕೊಬೋದು. ಅವನು ಮೆಂಬರ್ ಆಗ್ಬಿಟ್ಟು ನನಗೊಂದಿಷ್ಟು ಜಾಗ ಇಲ್ವಾ ಸರ್? ಬರೀ 30-20 ಕೊಟ್ಟಿರೋದಕ್ಕೆ ಇಷ್ಟು ಹೊಟ್ಟೆ ಉರ್ಕೊಂಡು ಎಲ್ಲರನ್ನ ಬಿಟ್ಬಿಟ್ಟು ತಮಿಳ್ನಾಡೋರ್ಗೆಲ್ಲ ಅವರೇ ನಿಂತ್ಕೊಂಡು ಮನೆ ಕಟ್ಸಿದ್ದಾರೆ. ಆದ್ರೆ ನಾನು ಕಟ್ಕೊಳಕ್ಕೆ ಇಷ್ಟೆಲ್ಲ ತೊಂದರೆ ಕೊಡ್ತಾವನೆ. ಸತ್ರೆ ಸಾಯೋಗದ್ ಯಾವನ್ ಬಂದು ಏನ್ ಕಿತ್ಕೊಂತಾನೆ ಕಿತ್ಕೊಳ್ಳಿ ಅಂತ ಎಲ್ಲ ಮಾತಾಡಿದ್ರು ಸರ್ ಅವರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಶಿವಗಂಗೆ ಗ್ರಾಮದಲ್ಲಿ ದಲಿತ ಒಂಟಿ ಮಹಿಳೆ ಮೇಲೆ ದರ್ಪ ಹಾಗೂ ಕಿರುಕುಳ ಆರೋಪ ಕೇಳಿಬಂದಿದೆ. ಶಿವಗಂಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮನು ಪ್ರಸಾದ್ ವಿರುದ್ಧ ಗಂಭೀರ ಆರೋಪ ಮಾಡಲಾಗಿದೆ. ಸರ್ಕಾರಿ ಗೋಮಾಳ ಜಾಗವನ್ನ ಪಂಚಾಯಿತಿ ನಿಯಮಾನುಸಾರ ನೀಡಿದ್ರೂ ಇಲ್ಲಿ ಮನೆ ಕಟ್ಟಬಾರದು ಅಂತ ದಿನನಿತ್ಯ ಕಿರುಕುಳ ನೀಡ್ತಾ ಇರುವುದಾಗಿ ಮಹಿಳೆ ಆರೋಪಿಸಿದ್ದಾರೆ. ಇದಿಷ್ಟೇ ಅಲ್ಲದೆ ಜಾತಿಯಿಂದ ನಿಂದನೆ ಮಾಡ್ತಾ ಇರುವುದಾಗಿ ಕೂಡ ಮಹಿಳೆ ದೂರಿದ್ದಾರೆ. ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇರುವ ಈ ಮಹಿಳೆ ಇದೀಗ ಭಯಭೀತಿ ಸ್ಥಿತಿಯಲ್ಲಿ ಬದುಕ್ತಾ ಇರುವುದಾಗಿ ತಿಳಿಸಿದ್ದಾರೆ. ಈ ಘಟನೆ ಸಂಬಂಧ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸುನಂದ ಅಂತ. ಏನಾಗಿದೆ ನಿಮಗೆ ಪ್ರಾಬ್ಲಮ್? ನಮಗೆ ಪ್ರಾಬ್ಲಮ್ ಅಂತಂದರೆ ಇಲ್ಲಿ ನಮ್ಗೆ ಏನೂ ಇಲ್ಲ. ನನಗೆ ಗಂಡ ಇಲ್ಲ. ನಾನು ಗಾರ್ಮೆಂಟ್ಸ್ಗೆ ಹೋಗಿ ದುಡ್ಕೊಂಡು ತಿಂತಾ ಇದ್ದೀನಿ. ಆದರೂ ಯಾರೋ ಹಿಂಗೆ ಹತ್ಕೊಂಡು ಸುರ್ಕೊಂಡು ನಮಗೆ ಹೊಟ್ಟೆ ಬೆನ್ನು ತೋರಿಸಿದಕ್ಕೆ ಯಾರೋ ಒಂಚೂರು ಜಾಗ ಕೊಟ್ಟರು. ಜಾಗ ಕೊಟ್ಟಿದ್ದಕ್ಕೆ ಇವರು ಬಂದು ಮನು ಅವರು ತುಂಬ ತೊಂದರೆ ಕೊಡ್ತಿದ್ರೆ. ಮನು ಈ ಊರಿಗೆ ಮೆಂಬರು, ಅಂದರೆ ನಾವು ಈ ಗ್ರಾಮಕ್ಕೆ ಸೇರಿರೋರು. ಆದ್ರೂ ಎಲ್ಲರೂ ಬಿಟ್ಬಿಟ್ಟು ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಪ್ಪ ಏನ್ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡ್ತಿದ್ದಾರೆ? ಏನ್ ಕಾರಣಕ್ಕೋಸ್ಕರ ಅಂದ್ರೆ ಇಲ್ಲಿ ಮನೆ ಕಟ್ಟಬಾರ್ದು. ಅವರು ಗ್ರಾಮ ತಾಣದಲ್ಲಿ ಮನೆ ಕಟ್ಟಿದ್ದಾರೆ. 60 ಅಡಿದ್ದು ಒಂದು ಸೀಟಿನ ಮನೆಯನ್ನು ಕಟ್ಟಿದ್ದಾರೆ. ಇದು 2 ಫ್ಲೋರ್ ಮನೆಯೂ ಕಟ್ಟಿದ್ದಾರೆ. ಆದರೆ ಅವರು ಮೆಂಬರ್ ಮಾಡ್ಕೊಬೋದು. ನಮ್ಮಂಥ ಬಡಪಾಯಿಗಳಿಗೆ ಮನೆ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ 4-5 ಸಲ ಬಂದು ತೊಂದರೆ ಕೊಟ್ಟರು. ಮತ್ತು ಅವರು ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆಲ್ಲ 4-5 ಜನಕ್ಕೆ ಅವರು ಮಾಡಿಕೊಟ್ಟಿದ್ದಾರೆ. ಅವ್ರನ್ನೇನು ಮಾಡ್ತಾ ಇಲ್ಲ. ಅವ್ರು ಇವಾಗ ಬಂದು ನನ್ನನ್ನು ದುಡ್ಡು ಕೇಳಿದ್ರು. ನಾನು ಹೊಟ್ಟೆ ಬೆನ್ನು ತೋರಿಸ್ಕೊಂಡು ನಾನು ಗಾರ್ಮೆಂಟ್ಸ್ಗೆ ಹೋಗಿ ನಾನು ಜೀವನ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಅಷ್ಟೊಂದು ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಟಾರ್ಗೆಟ್ ಮಾಡಿ ಇವನ್ನೆಲ್ಲ ಕರ್ಕೊಂಬಂದು KRSನವ್ರನ್ನೆಲ್ಲ ಕರ್ಕೊಂಬಂದು ತುಂಬ ಎಲ್ಲ ಕಡೆಯಿಂದನೂ ಕರ್ಕೊಂಬಂದು ಪಂಚಾಯತಿ ಕಡೆಯಿಂದ ತಹಸೀಲ್ದಾರ್ ಕಡೆಯಿಂದ ಎಲ್ಲರ ಕಡೆಯಿಂದನೂ 3-4 ಸಲ ಟಾರ್ಚರ್ ಕೊಟ್ಟು ನನ್ನ ಬಿಹೇವ್ ಆಗಿ ಫಸ್ಟ್ನೇ ದಿವಸನೇ ಮಾತಾಡಿದ್ದಾರೆ. ಮುಂಡೆ ಅಂಥವ್ರು ಇಂಥವ್ರು ಅಂತೆಲ್ಲ ಮಾತಾಡಿದ್ದಾರೆ. ಆ ಸಾಕ್ಷಿನೂ ನಮ್ಮ ಹತ್ರ ಐತೆ. ಬೇರೆಯವ್ರ ಕಡೆಯಿಂದ 2 ಲಕ್ಷ 1 ಲಕ್ಷ 1.5 ಲಕ್ಷ ಎಲ್ಲ ಈಸ್ಕೊಂಡಿರೋದ್ರೂ ಅಷ್ಟೇ ನಮ್ಮ ಹತ್ರ ಆ ಸಾಕ್ಷಿನೂ ಐತೆ. ನನ್ನನ್ನು ಕೇಳಿದ್ರು ನಾನು ಗಾರ್ಮೆಂಟ್ಸ್ ಹೋಗಿ ದುಡಿತಾ ಇದ್ದೀನಿ, ನಾನು ಹೆಣ್ಣೆಂಗ್ಸು, ನನಗೆ ಗಂಡ ಇಲ್ಲ ನನ್ನ ಹತ್ರ ಇಷ್ಟು ದುಡ್ಡು ಇಲ್ಲ ಅಂತ ಹೇಳಿದ್ಕೆ ನನಗೆ ಈ ಥರ ಇವರು ಹಿಂಸೆ ಕೊಡ್ತಾ ಇದ್ದಾರೆ. ನನಗೆ ನೀವೇ ದಾರಿ ತೋರಿಸ್ಬೇಕು. ನನಗೆ ಅವಾಗಲೇ 9/11 ಒಂದು ಮಾಡಿಕೊಟ್ಟಿದ್ದಾರೆ. ಅದಿರೋದಕ್ಕೇನೆ ನೋಡಿ ಇಲ್ಲೇ ಐತೆ. ಅದಿರೋದಕ್ಕೇನೆ ನನಗೆ ಎಷ್ಟು ಮಾಡಿಕೊಟ್ಟರು. ನಾನು ಅಷ್ಟರಲ್ಲಿ ನಾನು ಮನೆ ಕಟ್ಟಕ್ಕೆ ಬಂದ್ರು ನನಗೆ ಈ ಥರ ತೊಂದರೆ ಕೊಡ್ತವ್ರೆ. ನೀವೇ ನಮಗೆ ರಕ್ಷಣೆ ಕೊಡಬೇಕು. ನಮ್ಗೆ ಯಾರೂ ರಕ್ಷಣೆ ಇಲ್ಲ ನಾವು ಬದುಕಬೇಕಾ ಇಲ್ಲ ನಾವು ಸಾಯ್ಬೇಕಾ? ನೋಡಿ ಇವತ್ತು ಎಲ್ಲರೂ ಹಬ್ಬ ಮಾಡ್ಕೊಂಡು ಅವ್ರು ಖುಷಿಯಾಗವ್ರೆ. ನಾನು ಯಾವ ಪರಿಸ್ಥಿತಿಲಿದ್ದೀನಿ, ನನಗೆ ಒಂದು ನ್ಯಾಯ ಕೊಡ್ತಿರೋ ಕೊಡಲ್ವ ಹೇಳಿ? ಇಲ್ಲ ನಾನೇನ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ನಮ್ಗೆ ಯಾರೂ ಇಲ್ಲ, ನ್ಯಾಯ ಕೊಡಿ ನಮಗೆ. ಎಲ್ಲರ ಕಡೆ ನನಗೆ ತುಂಬ ತೊಂದರೆ ಆಗ್ತೈತೆ. ಇದು ಶಿವಗಂಗೆ ಗ್ರಾಮ ಪಂಚಾಯತಿ. PDO ಅಧಿಕಾರಿ ಏನಂದ್ರು ಇದ್ರ ಬಗ್ಗೆ? ಏನಾದ್ರು ಕೇಳಿದ್ರು ಅವ್ರನ್ನ? ಅವ್ರನ್ನೇನು ಕೇಳಲ್ಲ. ಅವರು ಜಾಸ್ತಿ ಟಾರ್ಚರ್ ಕೊಡ್ತಾರೆ. 1 ಗಂಟೆ ರಾತ್ರಿಯೆಲ್ಲ ನಮಗೆ ಫೋನ್ ಮಾಡಿ ನಮಗೆ ಟಾರ್ಚರ್ ಕೊಡ್ತಾರೆ. ಅದರಿಂದ ನಾವು ಬಂದಿದ್ದೀವಿ ಅಂತ ಹೇಳಿದ್ರು. ಮತ್ತು ಯಾಕೆ 9/11 ಎಲ್ಲ ಮಾಡಿಕೊಟ್ಟಿದ್ದೀರಲ್ಲ, ಅದರಿಂದ ತಾನೇ ನಾವು ಮನೆ ಕಟ್ತಾ ಇರೋದು ಅಂತ ಕೇಳಿದ್ಕು ಅವರು KRS ಅವ್ರು ಬಂದು ನಮಗೆ ಟಾರ್ಚರ್ ಕೊಡ್ತಾರೆ ಅಂತ ಅವರು ನಮ್ಗೆ ಹೇಳಿದ್ರು. ನೆನ್ನೆನೂ ಬಂದು ನಾವಿದ್ರ ಮೇಲೆ ನಾವು ಇನ್ನೇನು ಮಾಡೋಣ? ಇಲ್ಲ ನಾವೇನ ಮಾಡ್ಕೊಂಬಿಡೋಣ. ಎಸ್ಸಿಗಳಿಗೋಸ್ಕರ ನನಗೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೊಟ್ಟೆ ಬೆನ್ನು ತೋರಿಸಿದ್ಕೆ ನನಗೊಂದು ಸ್ವಲ್ಪ ಜಾಗ ಕೊಟ್ಟವ್ರೆ. ನೀವೇ ನಮಗೆ ರಕ್ಷಣೆ ಕೊಡಬೇಕು. ಮನು ಅವರಿಂದ ನನಗೆ ತುಂಬ ತೊಂದರೆ ಆಗ್ತದೆ. KRS ಅವರು ಮನು ಕಡೆಯಿಂದ ನನಗೆ ತುಂಬ ತೊಂದರೆ. ಅವರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಅವ್ರ ಅಕ್ಕನಿಗೂ ನೆನ್ನೆ ಆಲೋ ಬ್ಲಾಕು MCಂಡು ಎಲ್ಲ ಹೊಡ್ಸಿದ್ದಾರೆ. ಅವರು ಮಾಡ್ತಾ ಇದ್ದಾರೆ. ಆದರೆ ಅವ್ರನ್ನ ಯಾರು ಕೇಳೋರಿಲ್ವಾ ಸರ್? ನನಗೆ ನ್ಯಾಯ ಕೊಡ್ತೀರಾ ಸರ್? ನ್ಯಾಯ ಕೊಡಿಸಿ. ನಮಗೆ ಎಲ್ಲರನ್ನೂ ಕೈ ಕಾಲಿಡಿದ್ರು ನಮ್ಗೆ ಯಾರು ಇದು ಮಾಡ್ತಾ ಇಲ್ಲ. ನೀವಾದರೂ ನಮಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲ ನಿಮ್ಮ ಕಡೆಯಿಂದ ಅವ್ರ ಕಡೆಯಿಂದ ನಾವೇನ ಮಾಡ್ಕೊಂಡು ಜೀವ ಬಿಟ್ಬಿಡ್ತೀವಿ ಅಷ್ಟೇ. ನೋಡಿ ಅವ್ನು ಖುಷಿಯಾಗಿದ್ದಾನೆ ಹಬ್ಬ ಮಾಡ್ಕೊಂಡು. ನಾನು ಯಾವ ಪರಿಸ್ಥಿತಿಲಿ ಇದ್ದೀನಿ? ಗಾರ್ಮೆಂಟ್ಸಲ್ಲಿ ಎಷ್ಟು ಸರ್ ಸಂಬಳ ಕೊಡ್ತಾರೆ ನನಗೆ? ಇವ್ರಿಗೆ 1.5 ಲಕ್ಷ 2 ಲಕ್ಷ ಎಲ್ಲ ಕೊಡೋಕ್ಕೆ ಇಲ್ಲ ಅಣ್ಣ, ನನ್ನ ಹತ್ರ ದುಡ್ಡು ಅಷ್ಟೊಂದು ಅಂತ ನಾನು ಹೊತ್ಕೊಂಡು ಸುರ್ಕೊಂಡಿದ್ದಕ್ಕೆ ನನಗೆ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕ ಇವು ತಮಿಳ್ನಾಡಿಂದ ಬಂದು ಎಲ್ಲ ಮನೆ ಕಟ್ಟಿರೋರಿಗೆಲ್ಲನೂ ಅವ್ರಿಗೆ ಯಾರಿಗೆ ಏನು ಮಾತಾಡ್ತಿಲ್ಲ. ನನಗೆ
ನನಗೊಬ್ಬಳಿಗೆ ಮಾತ್ರ ಟಾರ್ಗೆಟ್ ಮಾಡ್ತಾವನೆ ಮನುವಿಂದ ನಮಗೆ ತುಂಬ ತೊಂದರೆ ಆಗ್ತೈತೆ. ಅದು ಮೆಂಬರ್ಗಳೆಲ್ಲ 4 ಮನೆ ಕಟ್ಕೊಬೋದು, ನನಗಿಲ್ವಾ ಸರ್ ನನ್ನ ಬಡಪಾಯಿಗೆ? ಯಾಕೆ ಸರ್ ನನಗೆ ಗ್ರಾಮಕ್ಕೆ ಸೇರಿಲ್ವಾ? ಏನು ಪ್ರೂಫ್ ಇಲ್ಲ ಸರ್, ಎಲ್ಲ ಪ್ರೂಫು ಇಲ್ಲೇ ಇದೆ. ನನಗೆ ಗಂಡ ಇಲ್ಲ, ರಕ್ಷಣೆ ಕೊಡ್ತೀರಾ? ಏನು ಮಾಡ್ತೀರಾ ನೋಡಿ ಸರ್ ನೀವೇ. ಇದು ಶಿವಗಂಗೆ ಗ್ರಾಮ ಪಂಚಾಯತಿಗೆ ಸೇರಿರೋದು, ನಾನು ಇದೇ ಊರ್ದು ಇದೇ ಗ್ರಾಮದ್ದು ಅಂತ ಪ್ರೂಫು ಇಲ್ಲಿದೆ ನೋಡಿ ಸರ್. ಇನ್ನು ಏನು ಮಾಡಬೇಕು ಸರ್ ನಾವು? ಇವಾಗ ಅವರು ಎಷ್ಟು ಮನೆ ಕಟ್ಟಿದ್ದಾರೆ ಅಕ್ರಮವಾಗಿ? ಅವರು 4 ಹತ್ರ ಕಟ್ಟಿದ್ದಾರೆ ಸರ್. ಮೆಂಬರ್ ಆದರೆ ಅವ್ರು ಕಟ್ಕೊಬೋದು, ನಾವು ಬಡಪಾಯಿಗಳೆಲ್ಲ ಕಟ್ಟಬಾರ್ದ ಸರ್? ಹೇಳಿ ಸರ್ ನೀವೇನೆ, ಏನು ಮಾಡಬೇಕು ಸರ್ ನಾವೀಗ? ನನ್ನ ಒಂದು ಹೆಣ್ಣನ್ನ ತಾಮೊಂದು ಎಲ್ಲಿಗೆ ನಿಲ್ಸವನೆ ಅಂದರೆ ನಮಗೆ ಅವಮಾನ ಅಲ್ವಾ ಸರ್? ನಾನು ಹೆಂಗೆ ಸರ್ ತಲೆ ಎತ್ಕೊಂತಿರ್ಲಿ ಆಚೆಗಡೆ? ಫೇಸ್ಬುಕ್ಕಿಗೆಲ್ಲ ಬಿಡ್ತಾನೆ ನನ್ನೊಂದು ವೀಡಿಯೋ ಮಾಡಿ, ನಾನು ಹೆಂಗೆ ತಲೆ ಎತ್ಕೊಂತಿರ್ಲಿ? ನನ್ನ ಜೀವಕ್ಕೆ ಅವನೇ ಜವಾಬ್ದಾರಿ. ಇವತ್ತೇನೋ ನನ್ನ ಗ್ರಾಮ ಬಂದು ನಿಮ್ಮ ಕಾಲು ಇಟ್ಕೊಂಡಿದ್ದಕ್ಕೆ ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ಕೊತ ಇದ್ದೀನಿ. ಇವಾಗ ರಕ್ಷಣೆ ಕೊಡಿ. ಅವನು ನನ್ನನ್ನು ಏನು ಮಾಡೋಕ್ಕೂ ಯೋಸ್ತಾನಲ್ಲ, ಅವನು ಬೆಳ್ಳು ತೋರಿಸಿ ನಾನು ಇಲ್ಲಿ ಹಠ ಮಾಡೋಗ ನೀನು ಅದು ಹೆಂಗೆ ಮನೆ ಕಟ್ತೀಯ ಕಟ್ ನೋಡು ನೀನು, ಒಡ್ಡು ಮುಂಡೆ ಹಿಂಗೆ ಅಂತ ಎಸಿಗಳು ಅಂತ ಎಲ್ಲನೂ ನಾನು ತುಂಬ ಹೀನಾಪನವಾಗಿ ಮಾತಾಡಿದ್ದಾನೆ ಸರ್. ಅವನು ಆ ಸಾಕ್ಷಿನೂ ನಮ್ಮ ಹತ್ರ ಐತೆ ಸರ್. ಇಲ್ಲಿಗೆ ಬಂದು ನಿಮ್ಗೆ ಆವಾಜ್ ಎಲ್ಲ ಹಾಕಿದ್ದಾರೆ. ಒಡ್ ಮುಂಡೆ ಎಸಿ ಮುಂಡೆ ಇಂಥವ್ರನ್ನೆಲ್ಲ ಇಲ್ಲಿ ಬಿಟ್ಕೊಂಬಾರ್ದು ಅಂತ ಎಲ್ಲನೂ ಮಾತಾಡಿದ್ದಾರೆ ಸರ್. ಏನು ಉದ್ದೇಶ ಅವ್ರದ್ದು? ನಾನು ಅವರು ದುಡ್ಡು ಕೇಳಿದ್ರು ಸರ್, ನನ್ನ ಹತ್ರ ಇಲ್ಲ ಅಂದೆ. ನನಗೆ ಬರೋದು 10,000 ರೂಪಾಯಿ ಸಂಬಳ ಗಾರ್ಮೆಂಟ್ಸಲ್ಲಿ. ನಾನು ಮನೆ ಕಟ್ಕೊಬೇಕಾ ಇಲ್ಲ ಅವ್ರಿಗೆಲ್ಲ ನಾನು ದುಡ್ಡು ಕೊಡಬೇಕಾ? ಈ ಥರ ಅದು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಏನು ಮಾಡ್ತಾ ಇಲ್ಲ, ನನ್ನನ್ನು ಮಾತ್ರ ಟಾರ್ಗೆಟ್ ಮಾಡಿ ನಿಂಗೆ ಕಟ್ಕೊಡ್ದು ಅಂತ KRS ಅವ್ರನ್ನೆಲ್ಲ ಕರ್ಕೊಂಬಂದು ಈ ಥರ ಮಾಡ್ತಾ ಇದ್ದಾರೆ ಸರ್. ಆ ಕಡೆ ತಮಿಳ್ನಾಡವ್ರೆಲ್ಲನೂ ಅವ್ರು ಕಟ್ಕೊಂಡಿದ್ದಾರೆ, ಅವ್ರನ್ನ ಕೇಳ್ತಾ ಇಲ್ಲ. ಮತ್ತು ನಾನಿಲ್ಲಿ ಇದು ಊರಾಗ ಯಾರ್ದು ಇರಲಿ ಬಿಡಲಿ ನನ್ನನ್ನೇ ಟಾರ್ಗೆಟ್ ಮಾಡಿ ಈ ಥರ ನನಗೆ ಹಿಂಸೆ ಕೊಡ್ತಾ ಇದ್ದಾನೆ. ಏನು ಮಾಡಬೇಕು ಸರ್ ನಾನು? ಇಲ್ಲಿ ಬಂದು ಮನೆ ಇಡಿಸ್ದಾಗ ಬಂದ್ಬಿಟ್ಟು ಏಕಾಏಕಿ ನೀನು ಯಾಕೆ ಬಂದು ಇಲ್ಲಿ ಕಳಿಸ್ತಾ ಇದೀಯಾ, ನೀನು ಯಾರೇ ಹೇಳ್ದವರು, ನೀನು ಯಾವಳೆ, ಹಿಂಗೆಲ್ಲ ಮಾತಾಡಿದ್ರು. ಮತ್ತೆ ಮಾತಾಡೋಕ್ಕೆ ಯಾಕಂದ್ರೆ ಹಂಗೆಲ್ಲ ಮಾತಾಡ್ತೀರೋ? ನಾವು ಈ ಗ್ರಾಮಕ್ಕೆ ಸೇರಿಲ್ಲ ಅಂದರೆ ನಿನ್ಗೆ ಯಾವಳೆ ಈ ಗ್ರಾಮ ಹೇಳ್ದವಳು, ನಿನ್ಗೆ ಯಾವನು ನಿನಗೆ ಇಲ್ಲಿ ಗ್ರಾಮ ಕೊಟ್ಟನು ಅಂತ ಎಲ್ಲ ಬೇಕಾದಷ್ಟು ಮಾತಾಡ್ಬಿಟ್ಟು ನನಗೆ ತುಂಬ ಕೆಟ್ಟದಾಗೆಲ್ಲ ಬಿಹೇವ್ ಮಾಡಿ ಮಾತಾಡಿದ್ದಾರೆ. ಅವ್ರು ಮಾತಾಡಾದ್ಮೇಲೆ ನಾನು ಹೊತ್ಕೊಂಡು ಸುರ್ಕೊಂಡು ಏನು ಕೇಳ್ಕೊಂಡ್ರು ನಾನು ಕಟ್ಕೊಡ್ದು ಅಂತ ಹೇಳ್ಬಿಟ್ಟು ಇವರು KRSನವ್ರನ್ನ ಕರ್ಕೊಂಬಂದು ಅವ್ರ ಜೊತೆಲೆ ನಿಂತ್ಕೊಂಡು ಮಾತಾಡಿ ನೀನು ಕಟ್ಕೊಡ್ದು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೆಲ್ಲ ಫೇಸ್ಬುಕ್ಕಲ್ಲೆಲ್ಲ ಇದು ವೀಡಿಯೋಗಳು ಮಾಡ್ಕೊಂಡು ನನ್ನನ್ನು ಫೇಸ್ಬುಕ್ಕಲ್ಲಿ ಬಿಟ್ಟಿದ್ದಾರೆ. ಈಗ ನನಗೆ ಮಾನ ಮರ್ಯಾದೆ ಹೋಗ್ತದೆ. ನಾನು ಇವಾಗ ಸಾವಿನ ಮೂಲ ನಾನು ಹತ್ತಿದ್ದೀನಿ. ನಾನು ಮಾತ್ರ ವಿಷ ಕುಡಿತೀನಿ ಇಲ್ಲ ಏನೋ ಮಾಡ್ಕೊಂಡು ನಾನು ಮಾತ್ರ ಇರಲ್ಲ. ಎಲ್ಲಿ ನೋಡೋನು ಎಷ್ಟು ಖುಷಿಯಾಗಿ ಹಬ್ಬ ಮಾಡ್ತಾ ಇದ್ದಾನೆ. ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಿ? ನನ್ನ ಸಾವಿಗೆ ಅವನೇ ಕಾರಣ. ನನಗೆ ನ್ಯಾಯ ಕೊಟ್ಟಿಲ್ಲ ಅಂದರೆ ನಾನು ಮಾತ್ರ ಇರಲ್ಲ. ಅದೇನು ಶಿಕ್ಷೆ ಕೊಡ್ತೀನಿ ಅವನಿಗೆ ಕೊಡಿ. ನನಗೆ ಯಾರು ಬಲ ಇಲ್ಲ, ನನಗೆ ಯಾರು ಇಲ್ಲ, ನನಗೆ ಗಂಡನೂ ಇಲ್ಲ, ಯಾರು ಇಲ್ಲ. ನಾನು ಗಾರ್ಮೆಂಟ್ಸ್ಗೆ ಹೋಗಿ ನಾನು ಜೀವನ ಮಾಡ್ತಾ ಇದ್ದೀನಿ. ನನ್ನ ಸಾವುಗೆ ಅವನೇ ಕಾರಣ. ಇಷ್ಟು ನಿಮ್ಮನ್ನು ಕೇಳ್ಕೊತ ಇದ್ದೀನಿ. ನನಗೆ ಅದೇನು ಪರಿಹಾರ ಕೊಡ್ತೀರಾ? KRS ಕಡೆಯಿಂದ ಅವ್ರ ಕಡೆ ಮನು ಕಡೆಯಿಂದ ಜಾಸ್ತಿ ನನಗೆ ಚಿತ್ರಹಿಂಸೆ ಆಗ್ಬಿಟ್ಟೈತಿ. ಅವ್ನು ನಿಂತ್ಕೊಂಡು ನಾನು ದುಡ್ಡು ಕೊಟ್ಟಿಲ್ಲ ಅನ್ನೋದಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸರ್. ನಾನು ಎಲ್ಲಿಗೆ ಹೋಗ್ಲಿ ಸರ್? ನನಗೆ ಎಲ್ಲಿಂತ ಸಾಲ ಮಾಡಲಿ? ಏನೋ ಒಂಚೂರು ಗೂಡು ಕಟ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಸಾಲ ಮಾಡಿ ನಾನು ಹೆಂಗೋ ಗೂಡು ಕಟ್ಕೊತ ಇದ್ರು ನನಗೆ ದುಡ್ಡು ಕೊಟ್ಟಿಲ್ಲ ಅಂತ ಎಲ್ಲ ಮನೆಗಳ್ನ ಬಿಟ್ಬಿಟ್ಟು ನಮ್ಮ ಮನೆಯೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮನುನೇ ನನ್ನ ಸಾವಿಗೆ ಕಾರಣ. ಅವನಿಂದನೇ ಇಷ್ಟೆಲ್ಲ ನಡೀತಾ ಇರೋದು. ನಾನು ಏನಾನ ಮಾಡ್ಕೊಂಡು ನನ್ನ ಜೀವ ಬಿಟ್ಬಿಡ್ತೀನಿ ಸರ್. ನನಗೆ ನ್ಯಾಯ ಕೊಟ್ಟಿಲ್ಲ ಅಂದರೆ ಮಾತ್ರ ನಾನು ಇರಲ್ಲ. ಇದೇ ಮನೇಲೇ ನಾನು ನೇಣಕ್ಕಂದು ಸಾಯ್ತೀನಿ. ಅವನೇ ನನಗೆ ನನ್ನ ಜೀವಕ್ಕೆ ಅವನೇ. ನಾನು ಮಾತ್ರ ಪ್ರಾಣ ಕಳ್ಕೊಳ್ಳೋದಂತೂ ಸತ್ಯ. ಅವನೇ ನನ್ನ ಜೀವಕ್ಕೆ ಆಧಾರ. ಅವನೇ ನನಗೆ ನನ್ನ ಸಾವಿಗೆ ಅವನೇ ಕಂಟಕ. ಅವನಿಂದನೇ ಇಷ್ಟೆಲ್ಲ ನಡೀತಾ ಇರೋದು. ಅವನು ಮಾತ್ರ ಮನೆ ಕಟ್ಕೊಬೋದು, ನಾನು ಕಟ್ಕೊಬಾರ್ದ? 4 ಸೈಟ್ ಮಾಡ್ಕೊಬೋದು. ಅವನು ಮೆಂಬರ್ ಆಗ್ಬಿಟ್ಟು ನನಗೊಂದಿಷ್ಟು ಜಾಗ ಇಲ್ವಾ ಸರ್? ಬರೀ 30-20 ಕೊಟ್ಟಿರೋದಕ್ಕೆ ಇಷ್ಟು ಹೊಟ್ಟೆ ಉರ್ಕೊಂಡು ಎಲ್ಲರನ್ನೂ ಬಿಟ್ಬಿಟ್ಟು ತಮಿಳ್ನಾಡೋರಿಗೆಲ್ಲ ಅವರೇ ನಿಂತ್ಕೊಂಡು ಮನೆ ಕಟ್ಸಿದ್ದಾರೆ. ಆದರೆ ನಾನು ಕಟ್ಕೊಳೋದಕ್ಕೆ ಇಷ್ಟೆಲ್ಲ ತೊಂದರೆ ಕೊಡ್ತಾವನೆ. ಸತ್ತರೆ ಸಾಯೋಗದು ಯಾವನ್ ಬಂದು ಏನು ಕಿತ್ಕೊಳ್ಳಿ ಅಂತ ಎಲ್ಲ ಮಾತಾಡಿದ್ರು ಸರ್ ಅವರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.